ಕಿಡಿಗೇಡಿಗಳು ವಿಷಕಾರಿ ಪದಾರ್ಥವನ್ನು ಮಿಕ್ಸ್ ಮಾಡಿರತಕ್ಕಂಥ ಶಂಕೆ ಇದೆ. ಅಡುಗೆಗೆ ಬಳಸುವ ನೀರು ಅಥವಾ ಆಹಾರ ಪದಾರ್ಥದಲ್ಲಿ ಮಿಶ್ರಣ ಮಾಡಿರುವ ಸಾಧ್ಯತೆ ಇದೆ. ಹೋಟೆಲ್ ಮಾಲೀಕ ಸಿದ್ದರಾಜು ಮೇಲಿನ ದ್ವೇಷಕ್ಕೆ ಈ ಕಿಡಿಗೇಡಿ ಕೃತ್ಯ ಆಗಿರಬಹುದು ಅಂತಕ್ಕಂಥ ಶಂಕೆ. ಈ ಆ್ಯಂಗಲ್ನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ CCTV CDR ಅನ್ನು ವಶಪಡಿಸಿಕೊಂಡು ತನಿಖೆ ಚುರುಕಾಗಿದೆ. DYSP ಕೃಷ್ಣಪ್ಪ ನೇತೃತ್ವದಲ್ಲಿ ತನಿಖೆಯನ್ನು ಖಾಕಿ ಪಡೆ ನಡೆಸ್ತಾ ಇರ್ತಕ್ಕಂಥದ್ದು. ಮಂಡ್ಯದ ಮಳವಳ್ಳಿಯಲ್ಲಿ ನಡೆದಂತಹ ಫುಡ್ ಪಾಯ್ಸನ್ ಪ್ರಕರಣ, ಹೋಟೆಲ್ನಲ್ಲೇ ಇದು ಮಿಶ್ರಣ ಆಗಿದೆ, ವಿಷಕಾರಿ ಅಂಶ ಅಂತಕ್ಕಂಥದ್ದು. ಆ ಆ್ಯಂಗಲ್ನಲ್ಲಿ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿದ್ದಾರೆ. ತನಿಖೆಯನ್ನು ಮಾಡಿದೆ. ಆ ಒಂದು ಶಾಲೆಯ ಮುಖ್ಯಸ್ಥ ಮತ್ತು ಆಹಾರ ತಯಾರಕರು ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ಅವರೆಲ್ಲ ಕೋರ್ಟ್ ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಇದರ ಜೊತೆಗೆ ಏನಂತಾರೆ, ನಿನ್ನೆ ಕೂಡ ಒಂದು ಮಗು, ಅಂದರೆ ಮೊನ್ನೆ ರಾತ್ರಿ ಡಯಾಲಿಸಿಸ್ಗೆ ಮೈಸೂರು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಂಥ ಮಗುನೂ ಕೂಡ ಪ್ರಾಣ ಬಿಟ್ಟಿದೆ. ಇದಕ್ಕೆ ಪೂರ್ಣ ಪ್ರಮಾಣದ ಕಾರಣ ಏನಪ್ಪ ಅಂದರೆ, ಒಂದು ಕಲುಷಿತ ಆಹಾರವನ್ನು ಸರಬರಾಜು ಮಾಡೋದು. ಆ ಆಹಾರ ಸರಬರಾಜು ಮಾಡೋದಕ್ಕೆ ಹೋಳಿ ಹಬ್ಬದ ದಿನ ಯಾರೋ ಪ್ರಾಯೋಜಕರು ಅದನ್ನು ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ ಇದೆ. ಅದ್ರ ಬಗ್ಗೆಯೂ ತನಿಖೆ ನಡೀತಾ ಇದೆ. ಇದರಲ್ಲಿ ಯಾರೇ ತಪ್ಪಿತಸ್ಥರಿದ್ದರೂ ಆ ವಿಚಾರವಾಗಿ ನಾವು ಒಂದು ತನಿಖೆ ಅಷ್ಟೇ ಅಲ್ಲ, ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ವಿಷಯಕ್ಕೆ ನಾನು ಒತ್ತಾಯ ಮಾಡಿದ್ದೇನೆ. ಆಸ್ಪತ್ರೆಗೂ ಭೇಟಿ ನೀಡಿದ್ದೆ, ಮಂಡ್ಯಕ್ಕೆ ಹೋಗಿದ್ದೆ, ಮೈಸೂರಿಗೂ ಹೋಗಿದ್ದೆ. ಆದರೆ ಈಗ ಮಕ್ಕಳ ಪರಿಸ್ಥಿತಿ ಇನ್ನುಳಿದವ್ರದ್ದು ಸುಸ್ಥಿತಿನಲ್ಲಿ ಯಾವುದೇ ಥರವಾದಂಥ ಆತಂಕ ಇಲ್ಲ. ಯಾರದೋ ಮೇಲಿನ ದ್ವೇಷಕ್ಕೆ ಇನ್ಯಾರಿಗೋ ವಿಷ ಇಟ್ಟರೆ ಏನು ಪ್ರಯೋಜನ ನೋಡಿ. ಅನ್ಯಾಯವಾಗಿ ಆ ಇಬ್ಬರು ಮಕ್ಕಳು ಸತ್ತರು, ಮತ್ತು ಇಬ್ಬರು 40-50 ಜನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರು. ಯಾರ ಮೇಲೆ ಕೋಪ ಇರುತ್ತೆ ಅವ್ರ ಮೇಲೆ ತೀರಿಸ್ಕೊಳ್ಳೋದು ಬಿಟ್ಟು ವಿದ್ಯಾರ್ಥಿಗಳ ಮೇಲೆ ಕೋಪ ತೀರಿಸ್ಕೊಂಡ್ರೆ ಅಷ್ಟು ಗೊತ್ತಾಗಲ್ವ ಇದನ್ನು ತಿನ್ನೋರು ಬೇರೆಯವರು ಅಂತಂದ್ಬಿಟ್ಟು. ಏನು ಜನನಪ್ಪ. ಬಟ್ ಇದು ಕರೆಕ್ಟಾಗಿ ತನಿಖೆ ಆಗಬೇಕು. ನನ್ನ ಪ್ರಕಾರ ಇದು ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಡಿಡಿದು ಕಠಿಣ ಶಿಕ್ಷೆಯನ್ನು ಅವರಿಗೆ ಕೊಡಿಸ್ಬೇಕು.